ಇಮ್ಲಿ, ಇವತ್ತು ಚುಲ್ಬುಲ್ನ ಬರ್ಡೇ. ಆಮೇಲೆ ಅವನಿಗೆ ಗೊತ್ತೂ ಇಲ್ಲ. ಬಾ, ಅವನಿಗೊಂದು ಸರ್ಪ್ರೈಸ್ ಪಾರ್ಟಿ ಕೊಡೋಣ. ಎಸ್ ವೀರ್, ಚುಲ್ಬುಲ್ಗೆ ಸರ್ಪ್ರೈಸ್ ಪಾರ್ಟಿ ನೋಡಿ ತುಂಬಾ ಖುಷಿ ಆಗುತ್ತೆ. ಇವರಿಬ್ರು ಮಾತಾಡ್ತಾ ಮಾತಾಡ್ತಾ ಸುಮ್ಮನೆ ಹಾಕಾದ್ರು. ಮತ್ ಮೇಲೆ ಯಾಕೆ ಹೋಗ್ತಿದ್ದಾರೆ? ನನ್ನ ಡಾಂಕಿ ಸೆನ್ಸ್ ಹೇಳ್ತಾ ಇದೆ ಇವ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ. ಏನಾಯ್ತು ಚುಲ್ಬುಲ್? ಏನಿಲ್ಲ, ನಿಂಪಾಡ್ ನೀವು ಮಾತಾಡ್ತಾ ಇರಿ. ನಾನು ಸುಮ್ಮನೆ ಕೇಳಿಸ್ಕೊತಾ ಇದ್ದೆ ನೀವೇನ್ ಮಾತಾಡ್ತೀರಾ ಅಂತ. ಇಮ್ಲಿ, ನನ್ನ ಪ್ರಕಾರ ಅವನಿಗೆ ಗೊತ್ತಾಯ್ತು ನಾವೇನೋ ಅವನಿಂದ ಬಚ್ಚಿಡ್ತಿದೀವಿ ಅಂತ. ನಡಿ, ನಾವಿಲ್ಲಿಂದ ಹೋಗೋಣ. ಮುಂಚೆ ಅನುಮಾನ ಇತ್ತು, ಇವಾಗ ಕನ್ಫರ್ಮ್ ಆಯ್ತು. ಇವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಚಿಂಟು, ವೀರ್ ಮತ್ತೆ ಇಮ್ಲಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಶಕ್ತಿ ಕೊಡು. ನನ್ನ ಕಿವಿ ಎಷ್ಟು ದೂರ ಇದ್ರು ಎಲ್ಲರ ಮಾತು ಕೇಳೋ ತರ ನನ್ನ ಕಿವಿಯೋ ಶಕ್ತಿ 100 ಪಟ್ಟು ಜಾಸ್ತಿ ಮಾಡು. ಇಲ್ಲ 1000 ಪಟ್ಟು ಜಾಸ್ತಿ ಮಾಡು. ನಾನು ಇಲ್ಲೇ ನಿಂತ್ಕೊಂಡೆಲ್ಲ ಕೇಳಿಸ್ಕೊತೀನಿ ಅವ್ರು ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದು. ಓಕೆ ಚುಲ್ಬುಲ್, ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಸಾಕು ಸಾಕು ಸಾಕು, ಈ ಜಾದೂನ ವಾಪಸ್ ತಗೋಬಿಡು. ಬೇಡ, ನನ್ಗೆ ಶಕ್ತಿ ಬೇಡ. ಎಲ್ಲರ ಮಾತು ನನಗೆ ಕೇಳಿಸ್ತಾ ಇದೆ. ಅಯ್ಯೋ, ಇಷ್ಟೊಂದು ವಾಯ್ಸ್ಗಳ ಮಧ್ಯೆ ವೀರ್ ಮತ್ತೆ ಇಮ್ಲಿದು ಯಾವ ವಾಯ್ಸು ಅಂತ ಹೆಂಗ್ ಕಂಡಿಡಿಯೋದು? ಚಿಂಟು, ಒಂದ್ ಕೆಲ್ಸ ಮಾಡು, ಬರೇ ವೀರ್ ಮತ್ತೆ ಇಮ್ಲಿ ವಾಯ್ಸ್ ಮಾತ್ರ ಕೇಳೋ ತರ ಮಾಡು. ಆಮೇಲೆ ಅದು ಅವ್ರಿಗೆ ಗೊತ್ತಾಗ್ಬಾರ್ದು. ತಗೋ, ಇದೊಂದು ಇನ್ವಿಸಿಬಲ್ ಶಾಲ್. ಇದನ್ನ ಹಾಕೊಂಡು ಹೋದ್ರೆ ವೀರ್ಗೆ ನೀನ್ ಅಲ್ಲಿದ್ಯಾ ಅಂತ ತಿಳಿಯೋದೇ ಇಲ್ಲ. ನೀನು ಅದನ್ನ ಹಾಕೊಂಡು ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಕೇಳಿಸ್ಕೊಳ್ಬಹುದು. ಓ, ಥ್ಯಾಂಕ್ ಯು ಜಿಂಟು. ನಾನು ಕೇಕ್ ಮತ್ತೆ ಸ್ವೀಟ್ಸ್ ಆರ್ಡರ್ ಮಾಡಿದೆ. ಮತ್ತೆ ಸ್ಪೆಷಲಿ ಚುಲ್ಬುಲ್ಗೋಸ್ಕರ ನಾನು ಕ್ಯಾರೆಟ್ ಫ್ಲೇವರ್ ಕೇಕ್ ಆರ್ಡರ್ ಮಾಡಿದ್ದೀನಿ. ವಾವ್, ಕ್ಯಾರೆಟ್ ಫ್ಲೇವರ್ ಕೇಕ್. ಚುಲ್ಬುಲ್ಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಮಾತಾಡಿ, ಎಷ್ಟು ಮಾತಾಡ್ತೀರೋ ಮಾತಾಡಿ, ನಾನೆಲ್ಲ ಕೇಳಿಸ್ಕೊತೀನಿ. ಈ ಚುಲ್ಬುಲ್ ಎಲ್ಲಿಂದ ಕಿರಿಚ್ತಿದ್ದಾನೆ?